ಎಲ್ಲರಿಗೂ ಕೂಡ ನಮಸ್ಕಾರ. ನಾನು ಭೀಮಾಶಂಕರ್. ಸೆಪ್ಟೆಂಬರ್ 22, 2025ನೇ ತಾರೀಕಿನಿಂದ ಕರ್ನಾಟಕ ರಾಜ್ಯದಲ್ಲಿ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯನ್ನ ಪ್ರಾರಂಭ ಮಾಡ್ತಾ ಇದ್ದಾರೆ. ಈ ಒಂದು ಸಮೀಕ್ಷೆಗಾಗಿ ಈಗಾಗಲೇ ಶಿಕ್ಷಕರನ್ನ ನಿಯೋಜನೆ ಮಾಡಿದ್ದಾರೆ. ಆ ಒಂದು ಶಿಕ್ಷಕರು ನಿಗದಿತ ದಿನಾಂಕದಂದು ಪ್ರತಿ ಮನೆಗೂ ಭೇಟಿ ನೀಡಿ ಸಮೀಕ್ಷೆಯನ್ನ ಮಾಡಬೇಕಾಗಿದೆ. ಈ ಒಂದು ಸಮೀಕ್ಷೆಗಾಗಿ ಕರ್ನಾಟಕ ಸರ್ಕಾರ ಒಂದು ಆಪ್ ಅನ್ನ ಬಿಡುಗಡೆ ಮಾಡುತ್ತೆ. ಆ ಆಪ್ ನಲ್ಲಿ ನಾವು ಸಮೀಕ್ಷೆಯನ್ನ ಕೈಗೊಳ್ಳಬೇಕಾಗಿದೆ. ಹೀಗಾಗಿ ಇವತ್ತು ನಾನು ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯನ್ನ ಆಪ್ ನಲ್ಲಿ ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ನನ್ನ ವಿಡಿಯೋನ ಪ್ರಪ್ರಥಮವಾಗಿ ನೋಡ್ತಾ ಇದ್ರೆ ನನ್ನ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವಂತ ಬೆಲ್ ಐಕನ್ ಕ್ಲಿಕ್ ಮಾಡಿ. ಇದರಿಂದ ನಾನು ಯಾವುದೇ ವಿಡಿಯೋನ ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡಿದ ತಕ್ಷಣ ಅದರ ಒಂದು ನೋಟಿಫಿಕೇಶನ್ ನಿಮಗೆ ಬೇಗನೆ ತಲುಪುತ್ತೆ. ಜೊತೆಗೆ ಒಂದು ಲೈಕ್ ಅನ್ನ ಕೊಡಿ. ಆ ಲೈಕ್ ನೊಂದಿಗೆ ಇವತ್ತಿನ ವಿಷಯ ಪ್ರಾರಂಭ ಮಾಡೋಣ. ಈಗ ನಾವು ಸಮೀಕ್ಷೆಯನ್ನ ಆಪ್ ನಲ್ಲಿ ಮಾಡಬೇಕಾಗಿದೆ. ಆದ್ರೆ ಇನ್ನೂ ಕೂಡ ಆಪ್ ರಿಲೀಸ್ ಮಾಡಿಲ್ಲ. ಹೀಗಾಗಿ ಟೆಸ್ಟಿಂಗ್ ಒಂದು ವೆಬ್ಸೈಟ್ ಅನ್ನ ರಿಲೀಸ್ ಮಾಡಿದ್ದಾರೆ. ಈ ವೆಬ್ಸೈಟ್ ನಲ್ಲಿ ನಾನು ಯಾವ ರೀತಿ ಸಮೀಕ್ಷೆಯನ್ನ ಮಾಡಬೇಕು ಅನ್ನೋದ್ರ ಬಗ್ಗೆ ತೋರಿಸ್ತಾ ಹೋಗ್ತೀನಿ. ಮುಂದೆ ನೀವು ಇದೇ ರೀತಿ ಆಪ್ ನಲ್ಲಿ ಮಾಹಿತಿಯನ್ನ ಫಿಲ್ಅಪ್ ಮಾಡ್ತಾ ಸಮೀಕ್ಷೆಯನ್ನ ಮಾಡಬೇಕಾಗುತ್ತೆ. ನಿಮ್ಮ ಒಂದು ಮೊಬೈಲ್ ನಲ್ಲಿ ಯಾವಾಗ APK ಫೈಲ್ ಅನ್ನ ಕಳಿಸ್ತಾರೆ ಆವಾಗ ನೀವು ಆ APK ಫೈಲ್ ಅನ್ನ ಡೌನ್ಲೋಡ್ ಮಾಡ್ಕೊಂಡು ಇನ್ಸ್ಟಾಲ್ ಮಾಡ್ಕೊಂಡು ಅದನ್ನ ನೀವು ಓಪನ್ ಮಾಡಿ ಅಲ್ಲಿ ಮೊಬೈಲ್ ನಂಬರ್ ನ ಎಂಟ್ರಿ ಮಾಡಬೇಕಾಗುತ್ತೆ. ಯಾರು ಗಣಿತಿಗಾಗಿ ನೇಮಕವಾಗಿದ್ದೀರಿ ಗಣಿತಿದಾರರು ಅವರ ಒಂದು ಮೊಬೈಲ್ ನಂಬರ್ ನ ರಿಜಿಸ್ಟರ್ ಮಾಡಿರ್ತಾರೆ. ಅದೇ ಒಂದು ಮೊಬೈಲ್ ನಂಬರ್ ನ ಎಂಟ್ರಿ ಮಾಡಿ ನೀವು ಲಾಗಿನ್ ಅನ್ನ ಆಗ್ಬೇಕಾಗುತ್ತೆ. ಇಲ್ಲಿ ನಾನು ಮೊಬೈಲ್ ನಂಬರ್ ನ ಎಂಟ್ರಿ ಮಾಡ್ತೀನಿ. ಮೊಬೈಲ್ ನಂಬರ್ ನ ಎಂಟ್ರಿ ಮಾಡಿ ಕೆಳಗಡೆ ಇಲ್ಲಿ ಮುಂದುವರಿಯಿರಿ ಅಂತ ಇದೆ. ಇದ್ರ ಮೇಲೆ ನಾವು ಕ್ಲಿಕ್ ಅನ್ನ ಮಾಡಬೇಕು. ಕ್ಲಿಕ್ ಅನ್ನ ಮಾಡಿದಾಗ ರಿಜಿಸ್ಟರ್ ಆಗಿರುವಂತ ಮೊಬೈಲ್ ನಂಬರ್ ಗೆ ಒಂದು OTP ಬರುತ್ತೆ. ಆ OTP ಅನ್ನ ನೀವು ಇಲ್ಲಿ ಎಂಟ್ರಿ ಮಾಡಬೇಕು. ಎಂಟ್ರಿ ಮಾಡಿ ಕೆಳಗಡೆ ಇಲ್ಲಿ ವೆರಿಫೈ ಅಥವಾ ಪರಿಶೀಲಿಸಿ ಅಂತ ಇದೆ. ಇದ್ರ ಮೇಲೆ ಕ್ಲಿಕ್ ಅನ್ನ ಮಾಡಬೇಕಾಗುತ್ತೆ. ಕ್ಲಿಕ್ ಅನ್ನ ಮಾಡಿದಾಗ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ. ಇದು ಒಂದು ಟೆಸ್ಟಿಂಗ್ ವೆಬ್ಸೈಟ್ ಇದೆ. ಹೀಗಾಗಿ ಸ್ಕ್ರೀನ್ ಸ್ವಲ್ಪ ಬೇರೆ ತರ ಬರುತ್ತೆ. ಇಲ್ಲಿ ಮೊದಲನೇದು ಟೆಸ್ಟ್ ಅಂತ ಇದೆ, ನಂತರ ಇಲ್ಲಿ ಪ್ರಾಕ್ಟೀಸ್ ಅಂತ ಇದೆ. ಈಗ ನಾನು ಮಾಹಿತಿಯನ್ನ ಯಾವ ರೀತಿ ಭರ್ತಿ ಮಾಡಬೇಕು ಅನ್ನೋ ಪ್ರಾಕ್ಟೀಸ್ ಅನ್ನ ನಿಮಗೆ ತೋರಿಸ್ತಾ ಇದ್ದೀನಿ. ಹೀಗಾಗಿ ಇಲ್ಲಿ ಪ್ರಾಕ್ಟೀಸ್ ಮೇಲೆ ನಾನು ಕ್ಲಿಕ್ ಅನ್ನ ಮಾಡ್ತೀನಿ. ಕ್ಲಿಕ್ ಅನ್ನ ಮಾಡಿದಾಗ ಇಲ್ಲಿ ಕೆಳಗಡೆ ಕಂಟಿನ್ಯೂ ಟು ಡ್ಯಾಶ್ ಬೋರ್ಡ್ ಅಂತ ಇದೆ. ಇದ್ರ ಮೇಲೆ ನಾವು ಕ್ಲಿಕ್ ಅನ್ನ ಮಾಡಬೇಕು. ಕ್ಲಿಕ್ ಅನ್ನ ಮಾಡಿದಾಗ ಈ ರೀತಿ ಮತ್ತೆ ಒಂದು ಪೇಜ್ ಬರುತ್ತೆ. ಈ ಆಪ್ ಅನ್ನ ನಮಗೆ ಎರಡು ಭಾಷೆಯಲ್ಲಿ ನೀಡ್ತಾ ಇದ್ದಾರೆ. ಒಂದು ಕನ್ನಡ ಭಾಷೆಯಲ್ಲಿ ನೀಡ್ತಾರೆ, ಇನ್ನೊಂದು ಇಂಗ್ಲಿಷ್ ಭಾಷೆಯಲ್ಲಿ ನೀಡ್ತಾರೆ. ನಿಮಗೆ ಕನ್ನಡ ಲ್ಯಾಂಗ್ವೇಜ್ ಬೇಕಾದ್ರೆ ಕನ್ನಡವನ್ನ ಚೂಸ್ ಮಾಡಬಹುದು, ಇಂಗ್ಲಿಷ್ ಲ್ಯಾಂಗ್ವೇಜ್ ಬೇಕಾದ್ರೆ ಇಂಗ್ಲಿಷ್ ಅನ್ನ ಚೂಸ್ ಮಾಡಬಹುದು. ಚೂಸ್ ಮಾಡಬೇಕಾದ್ರೆ ರೈಟ್ ಸೈಡ್ ಅಲ್ಲಿ ಮೇಲ್ಗಡೆಯಲ್ಲಿ 3 ಲೈನ್ಸ್ ಇದೆ. ಇದ್ರ ಮೇಲೆ ನಾವು ಕ್ಲಿಕ್ ಅನ್ನ ಮಾಡಬೇಕು. ಕ್ಲಿಕ್ ಅನ್ನ ಮಾಡಿದಾಗ ಇಲ್ಲಿ ಕೆಳಗಡೆ ಇನ್ ಇಂಗ್ಲಿಷ್ ಅಂತ ಇದೆ, ನಂತರ ಇಲ್ಲಿ ಕನ್ನಡ ಅಂತ ಇದೆ. ಈಗಾಗಲೇ ಕನ್ನಡ ಓಕೆ ಆಗಿದೆ. ನಿಮ್ಗೆ ಇಂಗ್ಲಿಷ್ ಬೇಕಾದ್ರೆ ಇಂಗ್ಲಿಷ್ ಅನ್ನ ಚೂಸ್ ಮಾಡಬಹುದು, ಕನ್ನಡ ಬೇಕಾದ್ರೆ ಕನ್ನಡನ ಚೂಸ್ ಮಾಡಬಹುದು. ನೀವು ಯಾವ ಲ್ಯಾಂಗ್ವೇಜ್ ಅನ್ನ ಚೂಸ್ ಮಾಡ್ತೀರಿ ಆ ಲ್ಯಾಂಗ್ವೇಜ್ ಅಲ್ಲಿ ಇಲ್ಲಿ ಎಲ್ಲಾ ಮಾಹಿತಿ ಓಪನ್ ಆಗುತ್ತೆ. ಈಗ ನಾನು ಕನ್ನಡ ಲ್ಯಾಂಗ್ವೇಜ್ ನಲ್ಲೇ ಆಪ್ ಅನ್ನ ಓಪನ್ ಮಾಡ್ತಾ ಇದ್ದೀನಿ. ಈಗ ನಾವು ಸಮೀಕ್ಷೆಯನ್ನ ಪ್ರಾರಂಭ ಮಾಡಬೇಕಾಗಿದೆ. ಪ್ರಾರಂಭ ಮಾಡಬೇಕಾದ್ರೆ ಕೆಳಗಡೆ ಇಲ್ಲಿ ಹೊಸ ಸಮೀಕ್ಷೆ ಆರಂಭಿಸಿ ಅಂತ ಇದೆ. ಇದ್ರ ಮೇಲೆ ನಾವು ಕ್ಲಿಕ್ ಅನ್ನ ಮಾಡಬೇಕು. ಕ್ಲಿಕ್ ಅನ್ನ ಮಾಡಿದಾಗ ಈ ರೀತಿ ಒಂದು ಪೇಜ್ ಬರುತ್ತೆ. ಇಲ್ಲಿ ಮೊದಲನೇದು ID ಪ್ರಕಾರ ಅಂತ ಇದೆ. ಇಲ್ಲಿ ಕ್ಲಿಕ್ ಮಾಡಿದಾಗ ನಾವು ಸಮೀಕ್ಷೆಯನ್ನ 3 ರೀತಿಯಲ್ಲಿ ಪ್ರಾರಂಭ ಮಾಡಬಹುದು. ಮೊದಲನೇದು ಪಡಿತರ ಚೀಟಿ ಅಂತ ಇದೆ, ಎರಡನೇದು ಆಧಾರ್ ಕಾರ್ಡ್ ಅಂತ ಇದೆ, ಮೂರನೇದು ಆಧಾರ್ ನೋಂದಣಿ ಸಂಖ್ಯೆ ಅಂತ ಇದೆ. ಈ 3ರಲ್ಲಿ ಯಾವ್ದಾದ್ರು ಒಂದನ್ನ ತೆಗೆದುಕೊಂಡು ನೀವು ಸಮೀಕ್ಷೆಯನ್ನ ಪ್ರಾರಂಭ ಮಾಡಬಹುದು. ಇಲ್ಲಿ ನಾವು ಪಡಿತರ ಚೀಟಿ ಮೂಲಕ ಸಮೀಕ್ಷೆಯನ್ನ ಪ್ರಾರಂಭ ಮಾಡಿದ್ರೆ ನಮಗೆ ಬಹಳಷ್ಟು ಈಸಿ ಆಗುತ್ತೆ. ಪಡಿತರ ಚೀಟಿ ಮೂಲಕ ನಾವು ಸಮೀಕ್ಷೆಯನ್ನ ಪ್ರಾರಂಭ ಮಾಡಿದ್ರೆ ಆ ಪಡಿತರ ಚೀಟಿಯಲ್ಲಿರುವಂತ ಎಲ್ಲಾ ಮೆಂಬರ್ಸ್ ಕೂಡ ಆಟೋಮೆಟಿಕ್ ಆಗಿ ಡಿಸ್ಪ್ಲೇ ಆಗುತ್ತೆ. ಒಂದ್ ವೇಳೆ ನಾವು ಆಧಾರ್ ಕಾರ್ಡ್ ಮೂಲಕ ಅಥವಾ ಆಧಾರ್ ನೋಂದಣಿ ಮೂಲಕ ಪ್ರಾರಂಭ ಮಾಡಿದ್ದೆ ಆದ್ರೆ ನಾವಿಲ್ಲಿ OTP ಮೂಲಕ ಸರ್ವೆಯನ್ನ ಪ್ರಾರಂಭ ಮಾಡಬೇಕಾಗುತ್ತೆ. ಮತ್ತು ಆಧಾರ್ ಕಾರ್ಡ್ ಮೂಲಕ ಸರ್ವೆಯನ್ನ ಪ್ರಾರಂಭ ಮಾಡಿದ್ದೆ ಆದ್ರೆ ಆ ಒಂದು ಫ್ಯಾಮಿಲಿಯಲ್ಲಿರುವಂತ ಎಲ್ಲಾ ಮೆಂಬರ್ ಗಳ ಡೀಟೇಲ್ ಗಳನ್ನ ನಾವು ಆಡ್ ಮಾಡ್ತಾ ಹೋಗ್ಬೇಕಾಗುತ್ತೆ. ಆಧಾರ್ ಕಾರ್ಡ್ ಅನ್ನ ತೆಗೆದುಕೊಳ್ತೀನಿ ನಾನು. ಆಧಾರ್ ಕಾರ್ಡ್ ಅನ್ನ ಚೂಸ್ ಮಾಡಿದಾಗ ಕೆಳಗಡೆ ಇಲ್ಲಿ ID ಸಂಖ್ಯೆ ಅಂತ ಇದೆ. ಇದ್ರ ಮೇಲೆ ನಾನು ಕ್ಲಿಕ್ ಅನ್ನ ಮಾಡ್ತೀನಿ. ಕ್ಲಿಕ್ ಅನ್ನ ಮಾಡಿದಾಗ ಇಲ್ಲಿ ಆಧಾರ್ ಸಂಖ್ಯೆಯನ್ನ ಎಂಟ್ರಿ ಮಾಡಬೇಕು. ಆ ಕುಟುಂಬ ಮುಖ್ಯಸ್ಥನ ಆಧಾರ್ ಸಂಖ್ಯೆಯನ್ನ ನಾವು ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಆಧಾರ್ ನಂಬರ್ ನ ಎಂಟ್ರಿ ಮಾಡಿ ಕೆಳಗಡೆ ಇಲ್ಲಿ ಚೆಕ್ ಬಾಕ್ಸ್ ಇದೆ, ಅದ್ರ ಮೇಲೆ ನಾವು ಕ್ಲಿಕ್ ಅನ್ನ ಮಾಡಬೇಕಾಗುತ್ತೆ ಒಳಗಡೆ. ನಂತರ ಕೆಳಗಡೆ ಇಲ್ಲಿ OTP ಅನ್ನ ಕ್ಲಿಕ್ ಮಾಡಿ. ಅಂದ್ರೆ ಈ ಒಂದು ಆಧಾರ್ ನಂಬರ್ ಗೆ ಯಾವ ಮೊಬೈಲ್ ನಂಬರ್ ಲಿಂಕ್ ಇರುತ್ತೆ ಆ ಒಂದು ಮೊಬೈಲ್ ನಂಬರ್ ಗೆ OTP ಬರುತ್ತೆ. ಇಲ್ಲಿ ಜನರೇಟ್ OTP ಮೇಲೆ ನಾವು ಕ್ಲಿಕ್ ಅನ್ನ ಮಾಡಬೇಕು. ಕ್ಲಿಕ್ ಅನ್ನ ಮಾಡಿದಾಗ ಕೆಳಗಡೆ ಇಲ್ಲಿ ರಿಜಿಸ್ಟರ್ ಆಗಿರುವಂತ ಮೊಬೈಲ್ ನಂಬರ್ ಗೆ ಬಂದಿರುವಂತ OTP ಅನ್ನ ನಾವು ಇಲ್ಲಿ ಎಂಟ್ರಿ ಮಾಡಬೇಕು. ಎಂಟ್ರಿ ಮಾಡಿ ಮುಂದ್ಗಡೆ ಇಲ್ಲಿ ವೆರಿಫೈ ಅಂತ ಇದೆ. ಇದ್ರ ಮೇಲೆ ನಾವು ಕ್ಲಿಕ್ ಅನ್ನ ಮಾಡಬೇಕು. ಕ್ಲಿಕ್ ಅನ್ನ ಮಾಡಿದಾಗ ಆಧಾರ್ ಯಶಸ್ವಿಯಾಗಿ ಪರಿಶೀಲಿಸಲಾಗಿದೆ ಅಂತ ಬರುತ್ತೆ. ಈಗ ನಾವು ಕೆಳಗಡೆ ಇಲ್ಲಿ ಸಲ್ಲಿಸಿ ಇದ್ರ ಮೇಲೆ ಕ್ಲಿಕ್ ಅನ್ನ ಮಾಡಬೇಕು. ಕ್ಲಿಕ್ ಅನ್ನ ಮಾಡಿದಾಗ ಈ ರೀತಿ ಒಂದು ಪೇಜ್ ಬರುತ್ತೆ. ಇದು ಡಮ್ಮಿ ವೆಬ್ಸೈಟ್ ಆಗಿರುವುದರಿಂದ ಇಲ್ಲಿ ಮೆಂಬರ್ ಗಳ ಲಿಸ್ಟ್ ಆಟೋಮೆಟಿಕ್ ಆಗಿ ಬರ್ತಾ ಇದೆ. ಇದು ಯಾವುದು ಕೂಡ ರಿಯಲ್ ಆಗಿರುವಂತ ವ್ಯಕ್ತಿಗಳಲ್ಲ, ಎಲ್ಲ ಕೂಡ ಇವು ಡಮ್ಮಿ ನೇಮ್ಸ್ ಇದಾವೆ. ಈ ರೀತಿ ಒಂದು ಪೇಜ್ ಓಪನ್ ಆದಾಗ
ಅಂದ್ರೆ ಆ ಒಂದು ಕುಟುಂಬದಲ್ಲಿರುವಂತ ಎಲ್ಲಾ ಸದಸ್ಯರ ಡಿಸ್ಪ್ಲೇ ಇಲ್ಲಿ ಓಪನ್ ಆಗುತ್ತೆ. ಇನ್ನೂ ಕೂಡ ನಾವು ಕೆಲವೊಬ್ಬರ ಹೆಸರನ್ನ ಸೇರಿಸಬೇಕಾಗಿತ್ತು ಅಂದ್ರೆ ಕೆಳಗಡೆ ಇಲ್ಲಿ ಸದಸ್ಯರನ್ನ ಸೇರಿಸಿ ಅಂತ ಇದೆ, ಇದ್ರ ಮೇಲೆ ನಾವು ಕ್ಲಿಕ್ ಅನ್ನ ಮಾಡಬೇಕು. ಕ್ಲಿಕ್ ಅನ್ನ ಮಾಡಿ ಇಲ್ಲಿ ಆಧಾರ್ ಪರಿಶೀಲಿಸಲು ಇಲ್ಲಿ ಕ್ಲಿಕ್ ಮಾಡಿ ಅಂತ ಇದೆ, ಇಲ್ಲಿ ನಾವು ಕ್ಲಿಕ್ ಅನ್ನ ಮಾಡಬೇಕು. ಕ್ಲಿಕ್ ಅನ್ನ ಮಾಡಿ ಯಾರನ್ನ ನೀವು ಸೇರಿಸ್ತಾ ಇದ್ರಿ ಅವರ ಒಂದು ಆಧಾರ್ ನಂಬರ್ ನ ಎಂಟ್ರಿ ಮಾಡಬೇಕು. ಮತ್ತೆ ಇಲ್ಲಿ OTP ಅನ್ನ ತೆಗೆದುಕೊಂಡು ಆ ಮೆಂಬರ್ ನ ನೀವು ಇಲ್ಲಿ ಸೇರಿಸಬಹುದು. ಯಾವಾಗ ನೀವು ಎಂಟ್ರಿಯನ್ನ ಮಾಡ್ತೀರಿ, ಎಂಟ್ರಿ ಮಾಡಿದಾಗ ಈ ರೀತಿ ಒಂದು ಪೇಜ್ ಬರುತ್ತೆ, ಆ ಒಂದು ಮೆಂಬರ್ ಡೀಟೇಲ್. ಇಲ್ಲಿ ಕೆಳಗಡೆ ಸದಸ್ಯರನ್ನ ಸೇರಿಸಿ ಅಂತ ಇದೆ, ಇದ್ರ ಮೇಲೆ ನಾವು ಕ್ಲಿಕ್ ಅನ್ನ ಮಾಡಬೇಕು. ಕ್ಲಿಕ್ ಅನ್ನ ಮಾಡಿದಾಗ ಆ ಒಂದು ಮೆಂಬರು ಈ ಒಂದು ಕುಟುಂಬದಲ್ಲಿ ಆಡ್ ಆಗುತ್ತೆ. ಈಗ ನಾವು ಇದರಲ್ಲಿ ಕುಟುಂಬ ಮುಖ್ಯಸ್ಥರನ್ನ ನಾವು ಆಯ್ಕೆ ಮಾಡ್ಕೋಬೇಕು. ನಾನು ಇಲ್ಲಿ ಕೊನೆಯದಾಗಿ ಸೇರಿಸಿರುವಂತ ವ್ಯಕ್ತಿಯನ್ನ ಕುಟುಂಬ ಮುಖ್ಯಸ್ಥನಾಗಿ ಆಯ್ಕೆ ಮಾಡ್ತೀನಿ. ಇಲ್ಲಿ ಮುಂದ್ಗಡೆ ಕುಟುಂಬದ ಮುಖ್ಯಸ್ಥ ಅಂತ ಇದೆ, ಈ ಒಂದು ರೌಂಡ್ ಬಾಕ್ಸ್ ಅಲ್ಲಿ ನಾನು ಕ್ಲಿಕ್ ಅನ್ನ ಮಾಡ್ತೀನಿ. ಕ್ಲಿಕ್ ಅನ್ನ ಮಾಡಿದಾಗ ಆ ಒಂದು ಕುಟುಂಬ ಮುಖ್ಯಸ್ಥನ ಮೊಬೈಲ್ ನಂಬರ್ ಅನ್ನ ನೀವು ಇಲ್ಲಿ ಎಂಟ್ರಿ ಮಾಡಬೇಕು. ಎಂಟ್ರಿ ಮಾಡಿ ಮುಂದ್ಗಡೆ ಇಲ್ಲಿ ಗೆಟ್ OTP ಇದ್ರ ಮೇಲೆ ಕ್ಲಿಕ್ ಅನ್ನ ಮಾಡಬೇಕು. ಆ ಒಂದು ಮೊಬೈಲ್ ನಂಬರ್ ಗೆ OTP ಬರುತ್ತೆ, ಆ ಒಂದು OTP ಅನ್ನ ನಾವಿಲ್ಲಿ ಎಂಟ್ರಿ ಮಾಡಬೇಕು. ಎಂಟ್ರಿ ಮಾಡಿ ಮುಂದ್ಗಡೆ ಇಲ್ಲಿ ಸಬ್ಮಿಟ್ ಅಂತ ಇದೆ, ಇದ್ರ ಮೇಲೆ ನಾವು ಕ್ಲಿಕ್ ಅನ್ನ ಮಾಡಬೇಕು. ಕ್ಲಿಕ್ ಅನ್ನ ಮಾಡಿದಾಗ OTP ವೆರಿಫೈಡ್ ಸಕ್ಸಸ್ಫುಲಿ ಅಂತ ಬರುತ್ತೆ. ಈಗ ನಾವು ಆ ಒಂದು ಕುಟುಂಬದಲ್ಲಿ ಯಾರ ಒಂದು ಮಾಹಿತಿಯನ್ನ ಪಡ್ಕೋತಾ ಇರ್ತೀವಿ ಅವರ ಒಂದು ಫೋಟೋವನ್ನ ನಾವಿಲ್ಲಿ ಕ್ಯಾಪ್ಚರ್ ಮಾಡಬೇಕಾಗುತ್ತೆ. ಇಲ್ಲಿ ಮೇಲ್ಗಡೆ ಕ್ಯಾಪ್ಚರ್ ಫೋಟೋ ಅಂಡ್ ಲೊಕೇಶನ್ ಅಂತ ಇದೆ, ಇದ್ರ ಮೇಲೆ ನಾವು ಕ್ಲಿಕ್ ಅನ್ನ ಮಾಡಬೇಕು. ಫೋಟೋವನ್ನ ನಾವು ಕ್ಯಾಮ್ರಾದಲ್ಲಿ ಕ್ಲಿಕ್ ಅನ್ನ ಮಾಡಬೇಕು. ನಂತರ ಕೆಳಗಡೆ ಇಲ್ಲಿ UHID ನಂಬರ್ ಅಂತ ಇದೆ. ಕರ್ನಾಟಕದಲ್ಲಿ ಪ್ರತಿಯೊಂದು ಮನೆಗೂ ಕೂಡ RR ನಂಬರ್ ಆಧರಿಸಿ ಒಂದು UHID ನಂಬರ್ ಅನ್ನ ನೀಡಿದ್ದಾರೆ. ಆ ಒಂದು ಮನೆಗೆ ಆಲ್ರೆಡಿ UHID ನಂಬರ್ ಅನ್ನ ಸ್ಟಿಕ್ ಮಾಡಿದ್ದಾರೆ. ಅಲ್ಲಿರುವಂತ UHID ನಂಬರ್ ಅನ್ನ ನಾವಿಲ್ಲಿ ಹಾಕ್ಬೇಕಾಗುತ್ತೆ. ಒಂದ್ ವೇಳೆ ಆ ಮನೆಗೆ UHID ನಂಬರ್ ಸ್ಟಿಕ್ ಅನ್ನ ಹಾಕ್ಲಿಲ್ಲ ಅಂದ್ರೆ ಆಪ್ ನಲ್ಲಿ ಇಲ್ಲೊಂದು ಜನರೇಟ್ UHID ಅಂತ ಒಂದು ಆಪ್ಷನ್ ಬರುತ್ತೆ ಅಥವಾ ರಿಫ್ರೆಶ್ ಬಟನ್ ಬರುತ್ತೆ, ಅಲ್ಲಿ ನೀವು ಕ್ಲಿಕ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ಅಲ್ಲೇ ಒಂದು UHID ನಂಬರ್ ಜನರೇಟ್ ಆಗುತ್ತೆ. ಆ ಒಂದು ನಂಬರ್ ನ ಇಟ್ಕೊಂಡು ನೀವು ಸರ್ವೆಯನ್ನ ಪ್ರಾರಂಭ ಮಾಡಬಹುದು. ನಾನಿಲ್ಲಿ ಒಂದು UHID ನಂಬರ್ ನ ಚೂಸ್ ಮಾಡ್ತೀನಿ. ನಾನು ಸಮೀಕ್ಷೆಯನ್ನ ಪ್ರಾರಂಭ ಮಾಡ್ತೀನಿ. ಸಮೀಕ್ಷೆಯನ್ನ ಪ್ರಾರಂಭ ಮಾಡಬೇಕಾದ್ರೆ ಕೆಳಗಡೆ ಇಲ್ಲಿ ಸಮೀಕ್ಷೆ ಆರಂಭಿಸಿ ಅಂತ ಇದೆ, ಇಲ್ಲಿ ನಾನು ಕ್ಲಿಕ್ ಅನ್ನ ಮಾಡ್ತೀನಿ. ಕ್ಲಿಕ್ ಅನ್ನ ಮಾಡಿದಾಗ ಈ ರೀತಿ ಮತ್ತೆ ಒಂದು ಪೇಜ್ ಬರುತ್ತೆ. ಒಟ್ಟು ಕುಟುಂಬ ಸದಸ್ಯರ ಸಂಖ್ಯೆ 6 ಇದೆ. ಈ 6 ಕುಟುಂಬ ಸದಸ್ಯರ ಮಾಹಿತಿಯನ್ನ ನಾವೀಗ ಪೂರ್ಣ ಮಾಡಬೇಕಾಗಿದೆ. ಇಲ್ಲಿ ಕೆಳಗಡೆ ನೋಡಿ ಮೊದಲನೇದು ಸಕ್ರಿಯ ಅಂತ ಇದೆ, ನಂತರ ಇಲ್ಲಿ ಪೂರ್ಣಗೊಂಡಿಲ್ಲ ಅಂತ ಇದೆ. ಎಲ್ಲಾ ಮೆಂಬರ್ ಮುಂದೆ ಇಲ್ಲಿ ಪೂರ್ಣಗೊಂಡಿಲ್ಲ ಅಂತ ಇದೆ, ಯಾಕಂದ್ರೆ ಇನ್ನೂ ಕೂಡ ಯಾವ ಕುಟುಂಬ ಮುಖ್ಯಸ್ಥರ ಮಾಹಿತಿಯನ್ನ ನಾವು ಫಿಲ್ಅಪ್ ಮಾಡಿಲ್ಲ, ಹೀಗಾಗಿ ಇಲ್ಲಿ ಪೂರ್ಣಗೊಂಡಿಲ್ಲ ಅಂತ ಇದೆ. ಒಬ್ಬ ವ್ಯಕ್ತಿಯ ಮಾಹಿತಿಯನ್ನ ಭರ್ತಿ ಮಾಡಿ ನಿಮ್ಗೆ ನಾನು ತೋರಿಸ್ತೀನಿ. ಇಲ್ಲಿ ಎರಡನೇ ವ್ಯಕ್ತಿಯ ಮಾಹಿತಿಯನ್ನ ನಾನು ಈಗ ಫಿಲ್ಅಪ್ ಮಾಡ್ತೀನಿ. ಇಲ್ಲಿ ಸಕ್ರಿಯ ಇದ್ರ ಮೇಲೆ ನಾವು ಕ್ಲಿಕ್ ಅನ್ನ ಮಾಡಬೇಕು. ಕ್ಲಿಕ್ ಅನ್ನ ಮಾಡಿದಾಗ ಆ ಒಂದು ವ್ಯಕ್ತಿಯ ಮಾಹಿತಿಯನ್ನ ನಾವೀಗ ಫಿಲ್ಅಪ್ ಮಾಡ್ತಾ ಹೋಗ್ಬೇಕು. ಈಗ ನಾವು ಒಂದೊಂದಾಗಿ ಪ್ರಶ್ನೆಗಳನ್ನ ನೋಡ್ತಾ ಹೋಗೋಣ. ನೀವು ನೋಂದಾಯಿತ ಮತದಾರರ ಅಂತ ಒಂದು ಪ್ರಶ್ನೆ ಇದೆ. ನೀವು ಸಮೀಕ್ಷೆ ಮಾಡುವಂತ ವ್ಯಕ್ತಿ ಹತ್ರ ವೋಟರ್ ID ಇದ್ರೆ ಎಸ್ ಅಂತ ಕೊಡಬೇಕು, ಇಲ್ಲಾಂದ್ರೆ ನೋ ಅಂತ ಕೊಡಬೇಕು. ಒಂದ್ ವೇಳೆ ನೀವು ನೋ ಅಂತ ಕೊಟ್ರೆ ಕೆಳಗಡೆ ಇಲ್ಲಿ ನೀವು ಮತದಾರರಾಗಿ ನೋಂದಾಯಿಸಿಕೊಳ್ಳಲು ಇಷ್ಟಪಡುತ್ತೀರಾ ಅಂತ ಇದೆ, ಇಲ್ಲಿ ನೀವು ಎಸ್ ಅಂತ ಕೊಡಬೇಕಾಗುತ್ತೆ, ಇಲ್ಲಾಂದ್ರೆ ನೋ ಅಂತ ಕೊಡಬೇಕಾಗುತ್ತೆ. ಅವ್ರು ಏನು ಮಾಹಿತಿಯನ್ನ ಹೇಳ್ತಾರೆ ಆ ಮಾಹಿತಿಯನ್ನ ನೀವು ಇಲ್ಲಿ ಫಿಲ್ಅಪ್ ಮಾಡಬೇಕಾಗುತ್ತೆ. ಇಲ್ಲಿ ನಾನು ಎಸ್ ಅಂತ ಕೊಡ್ತೀನಿ, ಯಾಕಂದ್ರೆ ಈ ವ್ಯಕ್ತಿ ಹತ್ರ ವೋಟರ್ ID ಇದೆ ಅಂತ ನಾನು ಎಸ್ ಅಂತ ಕೊಡ್ತಾ ಇದ್ದೀನಿ. ಎಸ್ ಅಂತ ಕೊಟ್ಟಾಗ ಕೆಳಗಡೆ ಇಲ್ಲಿ ಚುನಾವಣಾ ಗುರುತಿನ ಚೀಟಿ ಸಂಖ್ಯೆ ಅಂತ ಇದೆ. ಆ ವ್ಯಕ್ತಿಯ ನೀವು ಸರ್ವೆಯನ್ನ ಮಾಡ್ತಾ ಇದೀರಿ, ಆ ವ್ಯಕ್ತಿಯ ಎಪಿಕ್ ನಂಬರ್ ಅನ್ನ ನಾವಿಲ್ಲಿ ಎಂಟ್ರಿ ಮಾಡಬೇಕು. ನಾನು ಇಲ್ಲಿ ಡಮ್ಮಿ ನಂಬರ್ ನ ಎಂಟ್ರಿ ಮಾಡ್ತೀನಿ. ನಂತರ ಕೆಳಗಡೆ ಇಲ್ಲಿ ಕುಟುಂಬದ ಮುಖ್ಯಸ್ಥರೊಂದಿಗೆ ಸಂಬಂಧ ಅಂತ ಇದೆ, ಇಲ್ಲಿ ನಾವು ಕ್ಲಿಕ್ ಅನ್ನ ಮಾಡಬೇಕು. ಇಲ್ಲಿ ನೀವು ಕುಟುಂಬದ ಮುಖ್ಯಸ್ಥನ ಮಾಹಿತಿಯನ್ನ ಫಿಲ್ಅಪ್ ಮಾಡ್ತಾ ಇದ್ರೆ ಇಲ್ಲಿ ನೀವು ಸ್ವಂತ ಅಂತ ತೆಗೆದುಕೊಳ್ಬೇಕಾಗುತ್ತೆ. ಒಂದು ವೇಳೆ ಕುಟುಂಬದ ಮುಖ್ಯಸ್ಥನನ್ನ ಹೊರತುಪಡಿಸಿ ಬೇರೆ ವ್ಯಕ್ತಿಯ ಮಾಹಿತಿಯನ್ನ ಫಿಲ್ಅಪ್ ಮಾಡ್ತಾ ಇದ್ರೆ ಆ ವ್ಯಕ್ತಿ ಕುಟುಂಬದ ಮುಖ್ಯಸ್ಥರೊಂದಿಗೆ ಯಾವ ರೀತಿ ಸಂಬಂಧ ಇದೆ ಅಂತ ನೀವು ಇಲ್ಲಿ ಕ್ಲಿಕ್ ಅನ್ನ ಮಾಡ್ಬೇಕಾಗುತ್ತೆ. ನಾನು ಇಲ್ಲಿ ಫಾದರ್ ಅಂತ ಕ್ಲಿಕ್ ಮಾಡ್ತೀನಿ, ಯಾಕಂದ್ರೆ ನಾನು ಕುಟುಂಬದ ಮುಖ್ಯಸ್ಥನ ಮಾಹಿತಿನ ಫಿಲ್ಅಪ್ ಮಾಡ್ತಾ ಇಲ್ಲ, ಬೇರೆ ವ್ಯಕ್ತಿ ಮಾಹಿತಿಯನ್ನ ಈಗ ನಾನು ಫಿಲ್ಅಪ್ ಮಾಡ್ತಾ ಇದ್ದೀನಿ. ನಂತರ ಕೆಳಗಡೆ ಇಲ್ಲಿ ಧರ್ಮ ಅಂತ ಇದೆ, ಆ ಒಂದು ವ್ಯಕ್ತಿಯ ಧರ್ಮ ಚೂಸ್ ಮಾಡ್ಬೇಕಾಗುತ್ತೆ. ನಂತರ ಕೆಳಗಡೆ ಇಲ್ಲಿ ನೀವು ಯಾವ ವರ್ಗಕ್ಕೆ ಸೇರಿದವರು ಅಂತ ಇದೆ. ಆ ಒಂದು ಕುಟುಂಬ ಅಥವಾ ಆ ಒಂದು ವ್ಯಕ್ತಿ SC ಕ್ಯಾಟಗರಿಗೆ ಸೇರಿದನೋ, ST ಕ್ಯಾಟಗರಿಗೆ ಸೇರಿದನೋ ಅಥವಾ ಅದರ್ಸ್ ಕ್ಯಾಟಗರಿಗೆ ಸೇರಿದನೋ, ಯಾವ ಒಂದು ಕ್ಯಾಟಗರಿಗೆ ಸೇರಿದರೆ ಅದನ್ನ ನೀವು ಇಲ್ಲಿ ಚೂಸ್ ಮಾಡ್ಬೇಕಾಗುತ್ತೆ. ನಾನು ಅದರ್ಸ್ ಅನ್ನ ಚೂಸ್ ಮಾಡ್ತೀನಿ. ನಂತರ ಕೆಳಗಡೆ ಇಲ್ಲಿ ಜಾತಿ ಅಂತ ಇದೆ, ಆ ಒಂದು ವ್ಯಕ್ತಿಯ ಜಾತಿಯನ್ನ ನೀವು ಇಲ್ಲಿ ಚೂಸ್ ಮಾಡಬೇಕು. ನಾನು ಯಾವುದೋ ಒಂದು ಜಾತಿಯನ್ನ ಚೂಸ್ ಮಾಡ್ತೀನಿ ಸಿಂಪಲ್ ಆಗಿ. ನಂತರ ಕೆಳಗಡೆ ಇಲ್ಲಿ ಉಪಜಾತಿ ಅಂತ ಇದೆ, ಇಲ್ಲಿ ಉಪಜಾತಿ ಗೊತ್ತಿದ್ರೆ ನೀವು ಹಾಕ್ಬಹುದು. ಒಂದ್ ವೇಳೆ ಅವ್ರ ಉಪಜಾತಿ ಯಾವುದು ಇಲ್ಲ ಅಂದ್ರೆ ನಾಟ್ ಅಪ್ಲಿಕೇಬಲ್ ಅಂತ ನೀವು ಇಲ್ಲಿ ಚೂಸ್ ಅನ್ನ ಮಾಡ್ಬೇಕಾಗುತ್ತೆ. ನಂತರ ಕೆಳಗಡೆ ಇಲ್ಲಿ ಜಾತಿ ಪ್ರಮಾಣ ಪತ್ರವನ್ನು ಪಡೆದಿದ್ದೀರಾ ಅಂತ ಇದೆ, ಅವ್ರ ಹತ್ರ ಕಾಸ್ಟ್ ಇದ್ರೆ ಎಸ್ ಅಂತ ಕೊಡಿ, ಇಲ್ಲ ಅಂದ್ರೆ ನೋ ಅಂತ ಕೊಡಿ. ನಂತರ ಕೆಳಗಡೆ ಇಲ್ಲಿ ವಯಸ್ಸು ಆಟೋಮೆಟಿಕ್ ಆಗಿ ಬಂದಿದೆ. ನಂತರ ಇಲ್ಲಿ ಮಾತೃಭಾಷೆ ಅಂತ ಇದೆ, ಆ ಒಂದು ವ್ಯಕ್ತಿ ಮಾತೃಭಾಷೆಯನ್ನ ನೀವು ಇಲ್ಲಿ ಚೂಸ್ ಮಾಡಬೇಕಾಗುತ್ತೆ. ನಂತರ ಕೆಳಗಡೆ ಇಲ್ಲಿ ವೈವಾಹಿಕ ಸ್ಥಿತಿ ಇದೆ, ನಾನು ಇಲ್ಲಿ ಮ್ಯಾರಿಡ್ ಅನ್ನು ಚೂಸ್ ಮಾಡ್ತೀನಿ. ಚೂಸ್ ಮಾಡಿ ಕೆಳಗಡೆ ಇಲ್ಲಿ ವಿವಾಹದ ಸಮಯದಲ್ಲಿ ವಯಸ್ಸು ಅಂತ ಇದೆ, ಆ ಒಂದು ವ್ಯಕ್ತಿ ಮದುವೆ ಆದ ಸಂದರ್ಭದಲ್ಲಿ ವಯಸ್ಸು ಎಷ್ಟಾಗಿತ್ತು ಆ ವಯಸ್ಸನ್ನ ನೀವು ಇಲ್ಲಿ ಎಂಟ್ರಿ ಮಾಡಿ.
ಕೆಳಗಡೆ ಇಲ್ಲಿ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರವನ್ನ ನೀಡಿದ ನಂತರ ಕೊನೆಯದಾಗಿ ಇಲ್ಲಿ ನೆಕ್ಸ್ಟ್ ಅಂತ ಇದೆ, ಇದ್ರ ಮೇಲೆ ನಾವು ಕ್ಲಿಕ್ ಅನ್ನ ಮಾಡಬೇಕು. ಕ್ಲಿಕ್ ಅನ್ನ ಮಾಡಿದಾಗ ಇಲ್ಲಿ ನೀವು ವಿಶೇಷ ಚೇತನರೇ ಅಂತ ಇದೆ, ಎಸ್ ಅಂತ ಕೊಡಿ. ವಿಶೇಷ ಚೇತನರಾಗಿದ್ರೆ, ಇಲ್ಲ ಅಂದ್ರೆ ನೋ ಅಂತ ಕೊಡಿ. ಒಂದ್ ವೇಳೆ ನೀವು ಎಸ್ ಅಂತ ಕೊಟ್ರೆ ಇನ್ನೂ ಕೆಲವೊಂದು ಪ್ರಶ್ನೆಗಳು ಇಲ್ಲಿ ಬರ್ತವೆ. ಆ ಒಂದು ಪ್ರಶ್ನೆಗೆ ನೀವು ಉತ್ತರವನ್ನ ಆ ವ್ಯಕ್ತಿಯಿಂದ ಪಡ್ಕೊಳ್ಬೇಕಾಗುತ್ತೆ. ನಾನಿಲ್ಲಿ ನೋ ಅಂತ ಕೊಡ್ತೀನಿ, ವಿಶೇಷ ಚೇತನರೇ ಅಂತ ಕೇಳಿದಾಗ. ನಂತರ ಇಲ್ಲಿ ನೆಕ್ಸ್ಟ್ ಇದ್ರ ಮೇಲೆ ನಾವು ಮತ್ತೆ ಕ್ಲಿಕ್ ಅನ್ನ ಮಾಡಬೇಕು. ಕ್ಲಿಕ್ ಅನ್ನ ಮಾಡಿದಾಗ ವಿದ್ಯಾಭ್ಯಾಸದ ವಿವರಗಳು ಅಂತ ಇದೆ, ಅಂದ್ರೆ ಆ ಒಂದು ವ್ಯಕ್ತಿ ಪಡೆದುಕೊಂಡಿರುವಂತ ಗರಿಷ್ಠ ವಿದ್ಯಾರ್ಹತೆಯನ್ನ ನೀವು ಇಲ್ಲಿ ಎಂಟ್ರಿ ಮಾಡ್ಬೇಕಾಗುತ್ತೆ. ಎಂಟ್ರಿ ಮಾಡಿ ನಂತರ ಇಲ್ಲಿ ನೆಕ್ಸ್ಟ್ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಅನ್ನ ಮಾಡಬೇಕು. ಕ್ಲಿಕ್ ಅನ್ನ ಮಾಡಿದಾಗ ಇಲ್ಲಿ ಮೀಸಲಾತಿ ನೀತಿಯಿಂದ ಪಡೆದಿರುವ ಸೌಲಭ್ಯಗಳು ಅಂತ ಇದೆ. ಇಲ್ಲಿ ಮೊದಲನೇದಾಗಿ ಪಡೆದ ಶೈಕ್ಷಣಿಕ ಸೌಲಭ್ಯಗಳು ಅಂತ ಇದೆ. ಇಲ್ಲಿ ನಾವು ಕ್ಲಿಕ್ ಅನ್ನ ಮಾಡಿದಾಗ ಇಲ್ಲಿರುವಂತ ಸೌಲಭ್ಯಗಳಲ್ಲಿ ಯಾವ್ದಾದ್ರು ಸೌಲಭ್ಯಗಳನ್ನ ಆ ಒಂದು ವ್ಯಕ್ತಿ ಪಡೆದಿದ್ರೆ ಅದನ್ನ ನೀವು ಚೂಸ್ ಮಾಡ್ಬೇಕಾಗುತ್ತೆ. ಒಂದ್ ವೇಳೆ ಇಲ್ಲ ಅಂದ್ರೆ ಇಲ್ಲಿ ಯಾವುದು ಇಲ್ಲ ಅಂತ ಚೂಸ್ ಮಾಡಿ. ನಂತರ ಇಲ್ಲಿ ಸರ್ಕಾರದಲ್ಲಿ ಉದ್ಯೋಗದ ಸೌಲಭ್ಯಗಳು ಅಂತ ಇದೆ. ಇಲ್ಲಿ ಯಾವ್ದಾದ್ರು ಸೌಲಭ್ಯಗಳನ್ನ ಪಡೆದುಕೊಂಡಿದ್ರೆ ಗ್ರೂಪ್ ಎ, ಗ್ರೂಪ್ ಬಿ, ಗ್ರೂಪ್ ಸಿ, ಡಿ ಇದರಲ್ಲಿ ಸೌಲಭ್ಯಗಳನ್ನ ಪಡೆದಿದ್ರೆ ಅದನ್ನ ಚೂಸ್ ಮಾಡಿ. ಇಲ್ಲ ಅಂದ್ರೆ ಇಲ್ಲಿ ನಾಟ್ ಅಪ್ಲಿಕೇಬಲ್ ಅನ್ನು ಚೂಸ್ ಮಾಡಿ. ನಂತರ ಇಲ್ಲಿ ವಸತಿ ಶಾಲೆ, ಹಾಸ್ಟೆಲ್ ಸೌಲಭ್ಯಗಳು ಅಂತ ಇದೆ. ಆ ಒಂದು ವ್ಯಕ್ತಿ ಹಾಸ್ಟೆಲ್ ಅಲ್ಲಿ ಇದ್ರೆ ಯಾವಾಗಿದ್ದ ಅದನ್ನ ನೀವು ಇಲ್ಲಿ ಚೂಸ್ ಮಾಡ್ಬೇಕಾಗುತ್ತೆ. ನಂತರ ಇಲ್ಲಿ ವಿದ್ಯಾರ್ಥಿ ವೇತನ ಅಂತ ಇದೆ, ಅವರು ಪಡೆದುಕೊಂಡಿದ್ರೆ ಚೂಸ್ ಮಾಡಿ. ಇಲ್ಲ ಅಂದ್ರೆ ಇಲ್ಲಿ ನೋ ಅಂತ ಚೂಸ್ ಮಾಡಿ. ನಂತರ ಕೆಳಗಡೆ ಇಲ್ಲಿ ನೀವು ಭಾರತ ಸಂವಿಧಾನದ ಅನುಚ್ಛೇದ 371J ಮೀಸಲಾತಿ ಪಡೆದಿದ್ದೀರಾ ಅಂತ ಇದೆ. ನೀವು ಮೀಸಲಾತಿಯನ್ನು ಪಡೆದಿದ್ರೆ ಎಸ್ ಅಂತ ಕೊಡಿ, ಇಲ್ಲ ಅಂದ್ರೆ ನೋ ಅಂತ ಕೊಡಿ. ಒಂದ್ ವೇಳೆ ಎಸ್ ಅಂತ ಕೊಟ್ರೆ ಇಲ್ಲಿ ಮತ್ತೊಂದು ಕ್ವಶನ್ ಬರುತ್ತೆ, ಭಾರತ ಸಂವಿಧಾನದ ಅನುಚ್ಛೇದ 371J ಅಡಿಯಲ್ಲಿ ಪಡೆದ ಸೌಲಭ್ಯಗಳನ್ನು ನಮೂದಿಸಿ ಅಂತ ಇದೆ. ಇಲ್ಲಿ ನೀವು ಕ್ಲಿಕ್ ಅನ್ನ ಮಾಡಿದಾಗ ಸೌಲಭ್ಯಗಳು ಶಿಕ್ಷಣದಲ್ಲಿ ಪಡ್ಕೊಂಡಿದ್ರು ಅಥವಾ ಉದ್ಯೋಗದಲ್ಲಿ ಪಡ್ಕೊಂಡಿದ್ರು ಇದನ್ನ ನೀವು ಚೂಸ್ ಮಾಡ್ಬೇಕಾಗುತ್ತೆ. ಚೂಸ್ ಮಾಡಿ ನಂತರ ಇಲ್ಲಿ ಮತ್ತೆ ನೆಕ್ಸ್ಟ್ ಇದ್ರ ಮುಂದೆ ಕ್ಲಿಕ್ ಅನ್ನ ಮಾಡಬೇಕು. ಕ್ಲಿಕ್ ಅನ್ನ ಮಾಡಿದಾಗ ನಂತರ ಇಲ್ಲಿ ಉದ್ಯೋಗದ ವಿವರಗಳು ಅಂತ ಇದೆ. ಆರ್ ಯು ಕರೆಂಟ್ಲಿ ಎಂಪ್ಲಾಯ್ಡ್ ಅಂತ ಇದೆ. ಅವರು ಸರ್ಕಾರಿ ನೌಕರರಾಗಿದ್ರೆ ಅಥವಾ ಎಂಪ್ಲಾಯ್ಡ್ ಆಗಿದ್ರೆ ಎಸ್ ಅಂತ ಕೊಡಿ, ಇಲ್ಲ ಅಂದ್ರೆ ನೋ ಅಂತ ಕೊಡಿ. ಒಂದು ವೇಳೆ ಇಲ್ಲಿ ಎಸ್ ಅಂತ ಕೊಟ್ರೆ ಒಂದು ಆಪ್ಷನ್ ಗಳನ್ನ ಚೂಸ್ ಮಾಡಬೇಕಾಗುತ್ತೆ. ನಾನಿಲ್ಲಿ ಸರ್ಕಾರಿ ಮಾಸಿಕ ವೇತನದ ಆಧಾರದ ಮೇಲೆ ಉದ್ಯೋಗ ಅಂತ ಇದೆ, ಇದ್ರ ಮೇಲೆ ನಾನು ಕ್ಲಿಕ್ ಅನ್ನ ಮಾಡ್ತೀನಿ. ಕ್ಲಿಕ್ ಅನ್ನ ಮಾಡಿದಾಗ ಮತ್ತೆ ಕೆಳಗಡೆ ಇಲ್ಲಿ ಸರ್ಕಾರಿ ಸೇವೆಯಲ್ಲಿ ಮಾಸಿಕ ವೇತನದ ಆಧಾರದ ಮೇಲೆ ಉದ್ಯೋಗ, ಇಲ್ಲಿ ನಾವು ಕ್ಲಿಕ್ ಅನ್ನ ಮಾಡಿದಾಗ ಕೇಂದ್ರ ಸರ್ಕಾರದ ಸೇವೆ, ಕೇಂದ್ರ ಸರ್ಕಾರ ನಿಗಮ ಮಂಡಳಿ, ರಾಜ್ಯ ಸರ್ಕಾರದ ಸೇವೆ ಈ ರೀತಿ ಆಪ್ಷನ್ ಇದೆ. ಅದರಲ್ಲಿ ಅವರಿಗೆ ಅನ್ವಯವಾಗುವಂತ ಆಪ್ಷನ್ ಅನ್ನು ನೀವು ಚೂಸ್ ಮಾಡಿ. ನಂತರ ಕೆಳಗಡೆ ಇಲ್ಲಿ ಸೇವಾ ಗುಂಪನ್ನು ಆಯ್ಕೆ ಮಾಡಿ ಅಂತ ಇದೆ. ಯಾವ ಒಂದು ಗ್ರೂಪ್ ಅಲ್ಲಿ ಅವರು ಕೆಲಸವನ್ನ ಮಾಡ್ತಾ ಇದ್ರೆ ಆ ಗ್ರೂಪ್ ಅನ್ನ ನೀವು ಚೂಸ್ ಮಾಡಿ. ನಂತರ ಇಲ್ಲಿ ನಿಮ್ಮ ಕುಟುಂಬದ ಕುಲ ಕಸುಬು ಯಾವುದು ಅಂತ ಇದೆ. ಇಲ್ಲಿ ನೀವು ಚೂಸ್ ಮಾಡಿದಾಗ ಇಲ್ಲಿ ಹಲವಾರು ಆಪ್ಷನ್ ಗಳು ಓಪನ್ ಆಗುತ್ತೆ, ಅದನ್ನ ನೀವು ಇಲ್ಲಿ ಚೂಸ್ ಮಾಡ್ಬೇಕಾಗುತ್ತೆ. ಒಂದು ವೇಳೆ ಯಾವುದು ಇಲ್ಲ ಅಂದ್ರೆ ಕೊನೆಯದಾಗಿ ಯಾವುದು ಇಲ್ಲ ಅಂತ ಇದೆ, ಅದನ್ನ ನೀವು ಕ್ಲಿಕ್ ಮಾಡಿ. ನಂತರ ಆದಾಯ ತೆರಿಗೆ ಪಾವತಿದಾರರೇ ಅಂತ ಇದೆ. ಇಲ್ಲಿ ಅವರು ಇನ್ಕಮ್ ಟ್ಯಾಕ್ಸ್ ಅನ್ನ ಪೇ ಮಾಡ್ತಾ ಇದ್ರೆ ಎಸ್ ಅಂತ ಕೊಡಿ, ಇಲ್ಲ ಅಂದ್ರೆ ನೋ ಅಂತ ಕೊಡಿ. ನಾನು ಇಲ್ಲಿ ನೋ ಅಂತ ಕೊಡ್ತೀನಿ. ನಂತರ ಇಲ್ಲಿ ನೀವು ಬ್ಯಾಂಕ್ ಅಕೌಂಟ್ ಹೊಂದಿದ್ದೀರಾ ಅಂತ ಇದೆ. ಅವ್ರ ಹತ್ರ ಬ್ಯಾಂಕ್ ಅಕೌಂಟ್ ಇದ್ರೆ ಎಸ್ ಅಂತ ಕೊಡಿ, ಇಲ್ಲ ಅಂದ್ರೆ ನೋ ಅಂತ ಕೊಡಿ. ಒಂದು ವೇಳೆ ಎಸ್ ಅಂತ ಕೊಟ್ರೆ ಬ್ಯಾಂಕ್ ವಿಧ ನಮೂದಿಸಿ ಅಂತ ಇದೆ. ರಾಷ್ಟ್ರೀಕೃತ ಬ್ಯಾಂಕ್ ನಲ್ಲಿ ಇದೆಯೋ, ಖಾಸಗಿ ಬ್ಯಾಂಕ್ ನಲ್ಲಿ ಇದೆಯೋ ಅಥವಾ ಸಹಕಾರಿ ಬ್ಯಾಂಕು, ಅಂಚೆ ಕಚೇರಿ ಎಲ್ಲಿ ಅವರು ಅಕೌಂಟ್ ಅನ್ನು ಹೊಂದಿರ್ತಾರೆ ಅದನ್ನ ನೀವು ಚೂಸ್ ಮಾಡಬೇಕಾಗುತ್ತೆ. ನಾನಿಲ್ಲಿ ನ್ಯಾಷನಲೈಸ್ಡ್ ಬ್ಯಾಂಕ್ ಇದನ್ನ ಚೂಸ್ ಮಾಡ್ತೀನಿ. ಅದರಲ್ಲಿ ನೀವು ಯಾವ ಕೌಶಲಾಭಿವೃದ್ಧಿಯಲ್ಲಿ ತರಬೇತಿ ಪಡೆಯಲು ಇಚ್ಛಿಸುತ್ತೀರಿ ಅಂತ ಇದೆ. ಇಲ್ಲಿರುವಂತ ಯಾವ್ದಾದ್ರು ಆಪ್ಷನ್ ಅಲ್ಲಿ ಅವರು ಟ್ರೈನಿಂಗ್ ಅನ್ನ ಪಡೆಯೋಕೆ ಇಷ್ಟಪಟ್ರೆ ಅದನ್ನ ನೀವು ಚೂಸ್ ಮಾಡಿ. ಇಲ್ಲ ಅಂದ್ರೆ ಕೆಳಗಡೆ ಇಲ್ಲಿ ಬೇಕಾಗಿಲ್ಲ ಅಂತ ಇದೆ, ಇದ್ರ ಮೇಲೆ ನೀವು ಕ್ಲಿಕ್ ಅನ್ನ ಮಾಡಬಹುದು. ನಂತರ ನೀವು ಕಂಪ್ಯೂಟರ್ ಸಾಕ್ಷರತೆ ಹೊಂದಿದ್ದೀರಾ ಅಂತ ಇದೆ. ಕೆಳಗಡೆ ಇಲ್ಲಿ ಅವರಿಗೆ ಕಂಪ್ಯೂಟರ್ ಜ್ಞಾನ ಇದ್ರೆ ಎಸ್ ಅಂತ ಕೊಡಿ, ಇಲ್ಲ ಅಂದ್ರೆ ಇಲ್ಲಿ ನೋ ಅಂತ ಕೊಡಿ. ಒಂದ್ ವೇಳೆ ಎಸ್ ಅಂತ ಕೊಟ್ರೆ ಕೆಳಗಡೆ ಇಲ್ಲಿ ಕಂಪ್ಯೂಟರ್ ಜ್ಞಾನದ ಪಠ್ಯಕ್ರಮ ಅಂತ ಇದೆ. ಯಾವ ರೀತಿ ಅವರಿಗೆ ಕಂಪ್ಯೂಟರ್ ಜ್ಞಾನ ಇದೆ ಅದನ್ನ ನೀವು ಇಲ್ಲಿ ಚೂಸ್ ಮಾಡ್ಬೇಕಾಗುತ್ತೆ. ನಂತರ ಕೆಳಗಡೆ ಇಲ್ಲಿ ಆರೋಗ್ಯ ವಿಮೆ ವಿವರ ಅಂತ ಇದೆ. ಅವ್ರ ಹತ್ರ ಹೆಲ್ತ್ ಇನ್ಶೂರೆನ್ಸ್ ಇದ್ರೆ, ಒಂದ್ ವೇಳೆ ಅವ್ರ ಹತ್ರ ಯಾವುದೇ ಇನ್ಶೂರೆನ್ಸ್ ಇಲ್ಲ ಅಂದ್ರೆ ಯಾವುದೂ ಇಲ್ಲ ಅಂತ ಕೊಡಿ ಇಲ್ಲಿ. ನಂತರ ಕೆಳಗಡೆ ರಾಜಕೀಯ ಪ್ರಾತಿನಿಧ್ಯ ಅಂತ ಇದೆ. ಜನಪ್ರತಿನಿಧಿ ವಿವರಗಳು ಅಂತ ಇದೆ. ಇಲ್ಲಿ ಜನಪ್ರತಿನಿಧಿ ವಿವರಗಳಲ್ಲಿ ಎಸ್ ಅಂತ ಕೊಟ್ರೆ ಇಲ್ಲಿ ಕೆಲವೊಂದು ಆಪ್ಷನ್ ಓಪನ್ ಆಗುತ್ತೆ. ಜನಪ್ರತಿನಿಧಿಗಳಾಗಿದ್ದಲ್ಲಿ ವಿವರಗಳು ಅವರು ಜಿಲ್ಲಾ ಪಂಚಾಯತಿನೋ, ತಾಲೂಕ್ ಪಂಚಾಯತಿನಲ್ಲಿ ಮೆಂಬರ್ ಇದ್ದಾರೋ, ಗ್ರಾಮ ಪಂಚಾಯತಿಯಲ್ಲಿ ಸದಸ್ಯರಿದ್ದಾರೋ ಅಥವಾ ಮಹಾನಗರ ಪಾಲಿಕೆಯಲ್ಲಿ ಸದಸ್ಯರಿದ್ದಾರೋ ಇದನ್ನ ನೀವು ಚೂಸ್ ಮಾಡ್ಬೇಕಾಗುತ್ತೆ. ಒಂದು ವೇಳೆ ಇಲ್ಲಿ ನೋ ಅಂತ ಕೊಟ್ರೆ ಇಲ್ಲಿ ಯಾವುದೋ ಆಪ್ಷನ್ ಕೂಡ ಓಪನ್ ಆಗಲ್ಲ. ನಂತರ ಇಲ್ಲಿ ನಿಗಮ ಮಂಡಳಿ, ಸಹಕಾರಿ ಸಂಘ ವಿವರಗಳಿದೆ. ಇಲ್ಲಿ ಎಸ್ ಇದ್ರೆ ಎಸ್ ಅಂತ ಕೊಡಿ, ಇಲ್ಲ ಅಂದ್ರೆ ನೋ ಅಂತ ಕೊಡಿ. ಇದನ್ನ ಫಿಲ್ಅಪ್ ಮಾಡಿ ಇಲ್ಲಿ ಸಬ್ಮಿಟ್ ಇದ್ರ ಮೇಲೆ ನಾವು ಕ್ಲಿಕ್ ಅನ್ನ ಮಾಡಬೇಕು. ಸಬ್ಮಿಟ್ ಮೇಲೆ ನಾವು ಕ್ಲಿಕ್ ಅನ್ನ ಮಾಡಿದ ತಕ್ಷಣ ನಾವು ಯಾವ ವ್ಯಕ್ತಿಯ ಮಾಹಿತಿಯನ್ನ ಫಿಲ್ಅಪ್ ಮಾಡ್ತಾ ಇದೀವಿ ಆ ಒಂದು ವ್ಯಕ್ತಿಯ ಮಾಹಿತಿ ಕಂಪ್ಲೀಟ್ ಆಗಿ ಫಿಲ್ಅಪ್ ಆಗುತ್ತೆ. ಇಲ್ಲಿ ಪೂರ್ಣಗೊಂಡಿದೆ ಅಂತ ಇದೆ, ಅಂದ್ರೆ ಈ ಒಂದು ವ್ಯಕ್ತಿಯ ಮಾಹಿತಿಯನ್ನು ಕಂಪ್ಲೀಟ್ ಆಗಿ ನಾನು ಪೂರ್ಣಗೊಳಿಸಿದೆ, ಹೀಗಾಗಿ ಇಲ್ಲಿ ಪೂರ್ಣಗೊಂಡಿದೆ. ಈ ರೀತಿಯಾಗಿ ಆ ಒಂದು ಕುಟುಂಬದಲ್ಲಿ ಎಷ್ಟು ಜನ ಇದ್ದಾರೆ, ಈಗ ಫಾರ್ ಎಕ್ಸಾಂಪಲ್ ಆಗಿ ನಾನು ತೆಗೆದುಕೊಂಡಿರುವಂತಹ ಕುಟುಂಬದಲ್ಲಿ 6 ಜನ ಇದ್ದಾರೆ. 6 ಜನರಲ್ಲಿ ಒಂದು ವ್ಯಕ್ತಿಯ ಮಾಹಿತಿ ಈಗ ಪೂರ್ಣಗೊಂಡಿದೆ. ಇದೇ ರೀತಿಯಾಗಿ ಅಂದ್ರೆ ಒಬ್ಬ ವ್ಯಕ್ತಿಗೆ ಒಂದು 40 ಪ್ರಶ್ನೆಗಳು ಬರ್ತವೆ. ಅಷ್ಟು ಪ್ರಶ್ನೆಗಳನ್ನ ಆ ಒಂದು ಕುಟುಂಬದಲ್ಲಿ ಇರುವಂತಹ ಎಲ್ಲಾ ವ್ಯಕ್ತಿಗಳಿಗೆ
ಅನ್ವಯಿಸಿಕೊಂಡು ನಾವು ಮಾಹಿತಿಯನ್ನ ಪೂರ್ಣ ಮಾಡಬೇಕಾಗುತ್ತೆ. ಆ ಒಂದು ಕುಟುಂಬದಲ್ಲಿ ಎಲ್ಲಾ ಸದಸ್ಯರ ಮಾಹಿತಿ ಪೂರ್ಣಗೊಂಡ ನಂತರ ಕೊನೆಯದಾಗಿ ಇಲ್ಲಿ ಕುಟುಂಬದ ಮಾಹಿತಿ ಅಂತ ಇದೆ, ಕುಟುಂಬದ ಪ್ರಶ್ನಾವಳಿ ಪೂರ್ಣಗೊಳಿಸಿ ಅಂತ ಇದೆ. ಇಲ್ಲಿ ನಾವು ಕ್ಲಿಕ್ ಅನ್ನ ಮಾಡಬೇಕು. ಕ್ಲಿಕ್ ಅನ್ನ ಮಾಡಿದಾಗ ಕುಟುಂಬಕ್ಕೆ ಸಂಬಂಧಪಟ್ಟಂತ ಕೆಲವೊಂದು ಪ್ರಶ್ನೆಗಳು ಇಲ್ಲಿ ಓಪನ್ ಆಗ್ತವೆ, ಫಿಲ್ಅಪ್ ಮಾಡ್ತಾ ಹೋಗ್ಬೇಕಾಗುತ್ತೆ. ಮೊದಲನೇದಾಗಿ ಕುಟುಂಬವು ಹೊಂದಿರುವ ಒಟ್ಟು ಕೃಷಿ ಜಮೀನು ಅಂತ ಇದೆ. ಇಲ್ಲಿ ಮೊದಲನೇ ಪ್ರಶ್ನೆ, ನೀವು ಕೃಷಿ ಭೂಮಿಯನ್ನು ಹೊಂದಿದ್ದೀರಾ ಅಂತ ಇದೆ. ಅವ್ರ ಹತ್ರ ಭೂಮಿ ಇದ್ರೆ ಎಸ್ ಅಂತ ಕೊಡಿ, ಇಲ್ಲ ಅಂದ್ರೆ ನೋ ಅಂತ ಕೊಡಿ. ಒಂದ್ ವೇಳೆ ಎಸ್ ಅಂತ ಕೊಟ್ರೆ ಇಲ್ಲಿ ಜಮೀನಿನ ವಿಧ ಅಂತ ಬರುತ್ತೆ. ಇಲ್ಲಿರುವಂತಹ ಆಯ್ಕೆಯಲ್ಲಿ ಅವರಿಗೆ ಸಂಬಂಧಪಟ್ಟಂತ ಆಯ್ಕೆಯನ್ನ ನೀವು ಚೂಸ್ ಮಾಡಿ. ನಂತರ ಕೆಳಗಡೆ ಸ್ವಾಧೀನತೆಯ ರೀತಿ ಅಂತ ಇದೆ. ಇಲ್ಲಿರುವಂತಹ ಆಯ್ಕೆಗಳಲ್ಲಿ ಒಂದನ್ನ ಆಯ್ಕೆ ಮಾಡಿ. ನಂತರ ಇಲ್ಲಿ ಒಟ್ಟು ವಿಸ್ತೀರ್ಣ ಅಂತ ಇದೆ. ಇಲ್ಲಿ ನಾನು ಎಕರೆ ಮತ್ತು ಗುಂಟೆಯನ್ನ ಚೂಸ್ ಮಾಡ್ತೀನಿ. ನಂತರ ಇಲ್ಲಿ ಕೆಳಗಡೆ ಎಕರೆಯನ್ನ ನಮೂದಿಸಿ ಅಂತ ಇದೆ. ನಂತರ ಕೆಳಗಡೆ ಇಲ್ಲಿ ಗುಂಟೆಗಳನ್ನ ನಮೂದಿಸಿ ಅಂತ ಇದೆ. ನಂತರ ನೀರಾವರಿಯ ಮೂಲ ಅಂತ ಇದೆ. ನೀರಾವರಿಯ ಮೂಲವನ್ನ ಇಲ್ಲಿರುವಂತಹ ಆಯ್ಕೆಗಳಲ್ಲಿ ಆಯ್ಕೆಯನ್ನ ಮಾಡಿ. ನಂತರ ಅದರ ಕೆಳಗಡೆ ಇಲ್ಲಿ ಕುಟುಂಬವು ಪಡೆದ ಸಾಲ ಅಥವಾ ಸಹಾಯಧನ ಅಂತ ಇದೆ. ಇಲ್ಲಿ ಕುಟುಂಬದ ಸಾಲದ ಉದ್ದೇಶ ಅಂತ ಇದೆ. ಆ ಒಂದು ಕುಟುಂಬ ಸಾಲ ಮಾಡಿದ್ರೆ ಯಾವ ಉದ್ದೇಶಕ್ಕಾಗಿ ಸಾಲ ಮಾಡಿದರೆ ಅದನ್ನ ನೀವು ಇಲ್ಲಿ ಚೂಸ್ ಮಾಡಿ. ನಂತರ ಅದರ ಕೆಳಗಡೆ ಕುಟುಂಬದ ಸಾಲದ ಮೂಲ ಅಂತ ಇದೆ. ಸಾಲವನ್ನ ಮಾಡಿದ್ರೆ ಯಾವ ಮೂಲದಿಂದ ಸಾಲವನ್ನ ಮಾಡಿದರೆ ಅದನ್ನ ನೀವು ಇಲ್ಲಿ ಚೂಸ್ ಮಾಡಿ. ಇಲ್ಲಿರುವಂತ ಎಲ್ಲಾ ಪ್ರಶ್ನೆಗಳಾದ ನಂತರ ಕೆಳಗಡೆ ಇಲ್ಲಿ ನೆಕ್ಸ್ಟ್ ಇದ್ರ ಮೇಲೆ ಕ್ಲಿಕ್ ಅನ್ನ ಮಾಡಿ. ನಂತರ ಇಲ್ಲಿ ಕುಟುಂಬ ಹೊಂದಿರುವ ಜಾನುವಾರುಗಳು ಅಂತ ಇದೆ. ಇಲ್ಲಿ ಹಸು, ಅವ್ರ ಹತ್ರ ಹಸು ಇದ್ರೆ ಎಷ್ಟಿದೆ ಅದನ್ನ ಎಂಟ್ರಿ ಮಾಡಿ ಸಂಖ್ಯೆ. ನಂತರ ಅದ್ರ ಕೆಳಗಡೆ ಎತ್ತು ಅಂತ ಇದೆ, ಅದರ ಸಂಖ್ಯೆಯನ್ನ ಎಂಟ್ರಿ ಮಾಡಿ. ನಂತರ ಇಲ್ಲಿ ಎಮ್ಮೆ, ಕೋಣ, ಕುರಿ, ಆಡು, ಮೇಕೆ, ಹಂದಿ ಇತರೆ ಇವೆಲ್ಲ ಅವ್ರ ಹತ್ರ ಎಷ್ಟಿದಾವೆ ಆ ಸಂಖ್ಯೆಗಳನ್ನ ನೀವು ಇಲ್ಲಿ ಎಂಟ್ರಿ ಮಾಡ್ತಾ ಹೋಗ್ಬೇಕು. ಒಂದ್ ವೇಳೆ ಇಲ್ಲ ಅಂದ್ರೆ ಆಲ್ರೆಡಿ 0 ಇದೆ, ಹಾಗೆ ನೀವು ಅದನ್ನ ಬಿಡಬಹುದು. ನಂತರ ಅದ್ರ ಕೆಳಗಡೆ ಕೃಷಿ ಸಂಬಂಧಿತ ಚಟುವಟಿಕೆಗಳಂತ ಇದೆ. ಇಲ್ಲಿರುವಂತಹ ಆಪ್ಷನ್ ಗಳಲ್ಲಿ ಅವರು ಯಾವ ಚಟುವಟಿಕೆಗಳನ್ನ ಮಾಡ್ತಾ ಇದ್ದಾರೆ ಅದನ್ನ ನೀವು ಇಲ್ಲಿ ಚೂಸ್ ಮಾಡಬೇಕು. ನೀವು ಮಲ್ಟಿಪಲ್ ಆಪ್ಷನ್ ಕೂಡ ನೀವು ಇಲ್ಲಿ ಚೂಸ್ ಮಾಡಬಹುದು. ನಂತರ ಕುಟುಂಬವು ಹೊಂದಿರುವ ಸ್ಥಿರಾಸ್ತಿ ಅಂತ ಇದೆ. ಇಲ್ಲಿ ಕೆಳಗಡೆ ಇಲ್ಲಿರುವಂತಹ ಆಪ್ಷನ್ ಗಳಲ್ಲಿ ಅವ್ರು ಯಾವ ಏನನ್ನ ಹೇಳ್ತಾರೆ ಅದನ್ನ ನೀವು ಇಲ್ಲಿ ಚೂಸ್ ಮಾಡಬೇಕಾಗುತ್ತೆ. ನಂತರ ಅದ್ರ ಕೆಳಗಡೆ ಕುಟುಂಬವು ಹೊಂದಿರುವ ಚರಾಸ್ತಿ ಅಂತ ಇದೆ. ಇಲ್ಲಿ ಕೂಡ ಅವ್ರು ಏನೇನನ್ನ ಹೊಂದಿದ್ದಾರೆ ಅದನ್ನ ಮಲ್ಟಿಪಲ್ ಆಗಿ ನೀವು ಇಲ್ಲಿ ಚೂಸ್ ಮಾಡಬಹುದು. ಚೂಸ್ ಮಾಡಿ ಕೆಳಗಡೆ ಇಲ್ಲಿ ನೆಕ್ಸ್ಟ್ ಇದ್ರ ಮೇಲೆ ಕ್ಲಿಕ್ ಅನ್ನ ಮಾಡಬೇಕು. ನಂತರ ಕುಟುಂಬವು ಸರ್ಕಾರದಿಂದ ಪಡೆದ ಸವಲತ್ತುಗಳಂತ ಇದೆ. ಇಲ್ಲಿ ಕೆಲವೊಂದು ಆಪ್ಷನ್ ಬರುತ್ತೆ, ಇದರಲ್ಲಿ ಪಡೆದಿರುವಂತಹ ಸೌಲಭ್ಯಗಳನ್ನ ನೀವು ಇಲ್ಲಿ ಚೂಸ್ ಮಾಡಬಹುದು. ನಂತರ 48ನೇ ಕ್ವಶನ್, ನೀವು ನೆಲೆಸಿರುವ ಸ್ಥಳ ಎಂತದು ಅಂತ ಇದೆ. ಇಲ್ಲಿರುವಂತಹ ಆಪ್ಷನ್ ಗಳಲ್ಲಿ ಅವರಿಗೆ ಸಂಬಂಧಪಟ್ಟ ಆಪ್ಷನ್ ಅನ್ನ ನೀವು ಇಲ್ಲಿ ಚೂಸ್ ಮಾಡಿ. ನಂತರ ವಾಸವಿರುವ ಮನೆಯ ವಿಧ ಹಾಗೂ ಉಪಯೋಗ ಅಂತ ಇದೆ. ಇಲ್ಲಿ ಕೂಡ ಆಪ್ಷನ್ ಬರುತ್ತೆ, ಇದರಲ್ಲಿ ಅವರಿಗೆ ಸಂಬಂಧಪಟ್ಟ ಆಪ್ಷನ್ ಅನ್ನ ನೀವು ಚೂಸ್ ಮಾಡಿ. ನಂತರ ಕುಡಿಯುವ ನೀರಿನ ಮೂಲ ಅಂತ ಇದೆ. 50ನೇ ಪ್ರಶ್ನೆ, ಕುಡಿಯುವ ನೀರಿನ ಮೂಲವನ್ನ ನೀವು ಆಯ್ಕೆ ಮಾಡಿ. ನಂತರ ಅಡುಗೆಗೆ ಬಳಸುವ ಪ್ರಮುಖ ಇಂಧನ ಅಂತ ಇದೆ, ಇದನ್ನು ಚೂಸ್ ಮಾಡಿ. ನಂತರ ಹಾಲಿ ವಾಸವಿರುವ ಮನೆಯ ಮಾಲೀಕತ್ವದ ಸ್ವರೂಪ ಅಂತ ಇದೆ. ಇಲ್ಲಿರುವಂತಹ ಆಪ್ಷನ್ ಗಳಲ್ಲಿ ಚೂಸ್ ಮಾಡಿ. ನಂತರ ನಿವೇಶನ ಹೊಂದಿದ್ದೀರಾ ಅಂತ ಇದೆ, ಎಸ್ ಇದ್ರೆ ಎಸ್ ಕೊಡಿ, ಇಲ್ಲ ಅಂದ್ರೆ ನೋ ಅಂತ ಕೊಡಿ. ನಂತರ ಶೌಚಾಲಯ ವ್ಯವಸ್ಥೆ ಅಂತ ಇದೆ. ಇಲ್ಲಿರುವ ಆಪ್ಷನ್ ಗಳಲ್ಲಿ ನೀವು ಇದನ್ನ ಚೂಸ್ ಮಾಡಿ ಒಂದನ್ನ. ದ್ವೀಪದ ಮೂಲ ಅಂತ ಇದೆ, ಇದನ್ನು ಕೂಡ ಇಲ್ಲಿ ಚೂಸ್ ಮಾಡಿ. ಚೂಸ್ ಮಾಡಿ ಕೆಳಗಡೆ ಇಲ್ಲಿ ನೆಕ್ಸ್ಟ್ ಇದರ ಮೇಲೆ ಕ್ಲಿಕ್ ಅನ್ನ ಮಾಡಿ. ನಂತರ 56ನೇ ಪ್ರಶ್ನೆ, ನಿಮ್ಮ ಪ್ರದೇಶದಲ್ಲಿ ಈ ಸೌಲಭ್ಯಗಳಿವೆ ಅಂತ ಇದೆ. ಇಲ್ಲಿ ಕ್ಲಿಕ್ ಅನ್ನ ಮಾಡಿ, ಆಪ್ಷನ್ ಬರುತ್ತೆ. ಇಲ್ಲಿರುವಂತಹ ಸೌಲಭ್ಯಗಳಲ್ಲಿ ಅವರು ಪಡೆದಿರುವಂತಹ ಸೌಲಭ್ಯಗಳನ್ನ ನೀವು ಚೂಸ್ ಅನ್ನ ಮಾಡಬಹುದು. ನಂತರ ನೀವು ವಾಸಿಸುವ ಪ್ರದೇಶಗಳು ಪ್ರಾಕೃತಿಕ ವಿಕೋಪಗಳಿಗೆ ಸಂಭವಿಸುವ ಪ್ರದೇಶಗಳಾಗಿವೆ ಅಂತಿವೆ, ಎಸ್ ಇದ್ರೆ ಎಸ್ ಕೊಡಿ, ಇಲ್ಲ ಅಂದ್ರೆ ನೋ ಅಂತ ಕೊಡಿ. ನಂತರ 58ನೇ ಒಂದು ಪ್ರಶ್ನೆ, ನಿಮ್ಮ ಕುಟುಂಬದಲ್ಲಿ ಅನಿವಾಸಿ ಭಾರತೀಯರಿದ್ದಾರೆ ಅಂತ ಇದೆ, ಎಸ್ ಇದ್ರೆ ಎಸ್ ಕೊಡಿ, ಇಲ್ಲ ಅಂದ್ರೆ ನೋ ಅಂತ ಕೊಡಿ. ನಿಮ್ಮ ಕುಟುಂಬಕ್ಕೆ ಸಂಬಂಧಿಸಿದ ಕೋರ್ಟ್ ವ್ಯಾಜ್ಯ ಪ್ರಕರಣಗಳಿವೆ ಅಂತ ಇದೆ, ಎಸ್ ಇದ್ರೆ ಎಸ್ ಕೊಡಿ, ನೋ ಇದ್ರೆ ನೋ ಅಂತ ಕೊಡಿ. ನಂತರ ನಿಮ್ಮ ಕುಟುಂಬ ಯಾವುದಾದ್ರೂ ಕಾರಣದಿಂದ ನಿರ್ವಸಿತಗೊಂಡಿದೆ ಅಂತ ಇದೆ, ಎಸ್ ಇದ್ರೆ ಎಸ್ ಕೊಡಿ, ನೋ ಇದ್ರೆ ನೋ ಅಂತ ಕೊಡಿ. ಕೊಟ್ಟು ಇಲ್ಲಿ ನೆಕ್ಸ್ಟ್ ಇದ್ರ ಮೇಲೆ ಕ್ಲಿಕ್ ಅನ್ನ ಮಾಡಿ. ಕ್ಲಿಕ್ ಅನ್ನ ಮಾಡಿದಾಗ ಆ ಒಂದು ಕುಟುಂಬಕ್ಕೆ ಸಂಬಂಧಿಸಿದಂತ ಪ್ರಶ್ನಾವಳಿಗಳು ಇಲ್ಲಿ ಪೂರ್ಣಗೊಳ್ಳುತ್ತೆ. ಈಗ ಕೆಳಗಡೆ ಇಲ್ಲಿ ಆ ವ್ಯಕ್ತಿಗಳ ಪ್ರತಿಯೊಂದು ವ್ಯಕ್ತಿಗಳ ಮಾಹಿತಿಯನ್ನ ಭರ್ತಿ ಮಾಡಿದ ಒಂದು ಪ್ರಿವ್ಯೂ ಇಲ್ಲಿ ಓಪನ್ ಆಗುತ್ತೆ. ಆ ಎಲ್ಲಾ ಮಾಹಿತಿಗಳನ್ನ ನೀವು ನೋಡ್ಬೇಕಾಗುತ್ತೆ. ಒಂದ್ಸಾರಿ ನೀವು ಚೆಕ್ ಮಾಡ್ಕೊಂಡು ಕೊನೆಯದಾಗಿ ಇಲ್ಲಿ ಸಮೀಕ್ಷೆಯನ್ನ ಸಲ್ಲಿಸಿ ಅಂತ ಇದೆ, ಇದ್ರ ಮೇಲೆ ನಾವು ಕ್ಲಿಕ್ ಅನ್ನ ಮಾಡಬೇಕು. ಕ್ಲಿಕ್ ಅನ್ನ ಮಾಡಿದಾಗ ಸಮೀಕ್ಷೆ ಯಶಸ್ವಿಯಾಗಿ ಪೂರ್ಣಗೊಂಡಿದೆ ಅಂತ ಬರುತ್ತೆ. ಆ ಸಮೀಕ್ಷೆಯನ್ನ ನೀವು ಸಬ್ಮಿಟ್ ಮಾಡಕ್ಕಿಂತ ಮುಂಚೆ ಮಾಹಿತಿಯನ್ನ ಇನ್ನೊಂದ್ಸರಿ ನೀವು ಕನ್ಫರ್ಮ್ ಮಾಡ್ಕೋಬೇಕು. ಒಂದ್ ವೇಳೆ ನೀವು ಫೈನಲ್ ಸಬ್ಮಿಟ್ ಆದ ನಂತರ ಮಾಹಿತಿಯನ್ನ ಬದಲಾವಣೆ ಮಾಡಕ್ಕೆ ಬರೋದಿಲ್ಲ. ಅದಕ್ಕಿಂತ ಮುಂಚೆ ಏನಾದ್ರೂ ಬದಲಾವಣೆ ಇದ್ರೆ, ಏನಾದ್ರೂ ತಪ್ಪಾಗಿದ್ರೆ ಸರಿಪಡಿಸ್ಕೊಂಡು ನೀವು ಫೈನಲ್ ಸಬ್ಮಿಟ್ ಅನ್ನ ಮಾಡಬೇಕಾಗುತ್ತೆ. ಈ ರೀತಿಯಾಗಿ ನೀವು ಪ್ರತಿಯೊಂದು ಮನೆಗೂ ಭೇಟಿ ನೀಡಿ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯ ಮಾಹಿತಿಯನ್ನ ಮೊಬೈಲ್ ಆಪ್ ನಲ್ಲಿ ನೀವು ಭರ್ತಿಯನ್ನ ಮಾಡಬೇಕಾಗುತ್ತೆ ಯಶಸ್ವಿಯಾಗಿ. ಈ ಒಂದು ವಿಡಿಯೋ ತಮ್ಮೆಲ್ಲರಿಗೂ ಅನುಕೂಲ ಆಯಿತು ಅಂತ ಭಾವಿಸ್ತಾ ಇದ್ದೀನಿ. ಅನುಕೂಲ ಆಗಿದ್ರೆ ನಮ್ಮ ಒಂದು ವಿಡಿಯೋವನ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಮಸ್ಕಾರ.